ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಳುಟಗಿಯಿಂದ ಬಸಾಪುರ ಮಾರ್ಗಕ್ಕೆ ತೆರಳುವ ರಸ್ತೆಯಲ್ಲಿ ಬ್ರಿಡ್ಜ್ ಒಂದನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಪೂಲ್ ಹಾಕದೇ ಇರುವ ಕಾರಣಕ್ಕೆ ಮಳೆಯ ನೀರೊಂದು ಊರಿನೊಳಗೆ ಹೋಗಿದೆ. ಮನೆಗಳ ಒಳಗಡೆ ಮಳೆ ನೀರು ತುಂಬಿ ಜನ ಮಲಗೋಕ್ಕೂ ಜಾಗ ಇಲ್ಲದಂತಾಗಿದೆ. ಜನ ಊಟ ಮಾಡೋಕ್ಕೂ ಏನು ಇಲ್ಲದಂತಾಗಿದೆ. ಹಾಗಾದ್ರೆ ಜನ ಏನು ಮಾಡೋದು ಅಂತ ಆತಂಕದಲ್ಲಿ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಸರಿಯಾದ ರೀತಿಯಲ್ಲಿ ಪೂಲ್ ಅಳವಡಿಸಿಲ್ಲ. ಜನ ಮನೆಗಳು ಉರುಳಿ ಹೋಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಸಾರ್ವಜನಿಕರು ರಾತ್ರಿ ಇಡೀ ನಿದ್ದೆಗೆಟ್ಟು ವರುಣನ ಆರ್ಭಟಕ್ಕೆ ಬೇಸತ್ತು ಹೋಗಿದ್ದಾರೆ. ಬಾಲಪ್ಪ, ಚುಳಿಗೇರಿ ಮತ್ತು ದ್ರಾಕ್ಷಣ್ ಎಂಬ ಬಂಡಿ ಇನ್ನೂ ಹಲವಾರು ಬಡ ರೈತರ ಮನೆಯಲ್ಲಿ ನೀರು ಹರಿದು ಮನೆ ಬೀಳುವ ಸಾಧ್ಯತೆ ಇದೆ. ಕಾಂಟ್ರಾಕ್ಟರ್ ಮಾಡಿದ ಒಂದು ತಪ್ಪಿಗೆ ಬಡ ರೈತರ ಕುಟುಂಬ ಇವತ್ತು ಬೀದಿಗೆ ಬಂದಿದೆ ಎಂದು ಹೇಳಲಾಗ್ತಾ ಇದೆ. ಈ ಮೊದಲೇ ಕಾಂಟ್ರಾಕ್ಟರ್ ಅವರಿಗೆ ಇಲ್ಲಿ ಮಳೆಗೆ ನೀವು ಹಾಕ್ತಾ ಇರುವ ಪೂಲ್ ಸಾಕಾಗೋದಿಲ್ಲ, 4 ರಿಂದ 5 ಪೂಲ್ಗಳನ್ನು ಅಳವಡಿಸಿದ್ರೆ ಸರಿಯಾಗುತ್ತೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ. ಆದರೂ ಕೂಡ ಅದಕ್ಕೆ ಕೇರ್ ಮಾಡದೆ 2 ಪೂಲ್ಗಳನ್ನು ಅಳವಡಿಸಿದ್ರಿಂದ ಹಳ್ಳದ ನೀರು ಊರುಗಳಿಗೆ ಹೋಗಿದೆ. ಮಹಿಳೆಯರು ಮಕ್ಕಳನ್ನ ಕಟ್ಕೊಂಡು ಸಂಸಾರ ಮಾಡುವುದಾದ್ರೂ ಹೇಗೆ ಸ್ವಾಮಿ? ದನ ಕರುಗಳು ಕುರಿಗಳು ನೀರಲ್ಲಿ ನಿಂತಿದೆ. ಒಟ್ಟು ಮೇವು ಕೂಡ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಹಳ್ಳದ ನೀರು ಮನೆಯಲ್ಲಿ ಹೋಗಿ ಜನರನ್ನ ರಾತ್ರಿ ಪೂರ ನಿದ್ದೆಗೆಡಿಸಿದೆ. ಒಂದು ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದಂತಾಗಿದೆ. ಹಾಗಾದ್ರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಹಳ್ಳದ ನೀರು ಮುಂದೆ ಹೋಗ್ಲಿಕ್ಕೆ ದಾರಿ ಮಾಡಿ ನೀರು ಹರಿದ ಮನೆಗಳಿಗೆ ಪರಿಹಾರ ಕೊಡಬೇಕು. ಇಲ್ಲವಾದ್ರೆ ಸಾರ್ವಜನಿಕರು ಉಗ್ರ ಹೋರಾಟ ಮಾಡಲು ಸಿದ್ಧರಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಬ್ರಿಡ್ಜ್ಗೆ ಕಟ್ಟಡವನ್ನ ನಿರ್ಮಾಣ ಮಾಡುವ ಕಾಂಟ್ರಾಕ್ಟರ್ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ನೀರು ಹರಿದ ಮನೆಗಳು ಹಾಗೂ ಬೀಳುವ ಸಾಧ್ಯತೆ ಇರುವ ಮನೆಗಳನ್ನು ಪರಿಶೀಲಿಸಿ ಈ ಕೆಲಸವನ್ನ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲು ಎಚ್ಚರಿಸಬೇಕು ಎಂದು ಜನ ಆತಂಕ ಸೃಷ್ಟಿಸಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.